ನಾನು ಮಲ್ಲಿಕಾರ್ಜುನ್ ಅಂತ. ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರದಿಂದ ಬಂದಿದ್ದೀನಿ. ಸಮಾನತಾ ಸಭೆ ಭಾಳ ಮುಖ್ಯವಾದದ್ದು. ಆಮೇಲೆ ಈ ಹೊತ್ತಿಗೆ ಇದು ಪ್ರಸ್ತುತ ಭಾಳ ಎಸೆನ್ಷಿಯಲ್ ಇದೆ, ಭಾಳ ಮುಖ್ಯವಾಗಿದೆ ಇದು. ಯಾಕೆ ಅಂತಂದರೆ ಇಂಥ ಒಬ್ಬ ವ್ಯಕ್ತಿ ಒಂದು ಗೌತಮ ಬುದ್ಧರ ವಿಚಾರವನ್ನು, ಬಸವಾದಿ ಶರಣರ ವಿಚಾರವನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಮತ್ತು ಈ ನೆಲದ ನೊಂದವರ ಧ್ವನಿಯನ್ನು ಆಲಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಮೇಲೆ ಅದು ಅವ್ರ ಜೊತೆಗೆ ಎಲ್ಲ ಈ ನೆಲದಲ್ಲಿರ್ತಕ್ಕಂಥ ದಮನಿತರು, ಶೋಷಿತರು ಸೇರಿದ್ರೆ ಇದೊಂದು ಭಾಳ ದೊಡ್ಡ ಚಳುವಳಿ ಆಗುತ್ತೆ, ಅದರಲ್ಲೇನು ಎರಡು ಮಾತಿಲ್ಲ. ಈ ದೊಡ್ಡ ಚಳುವಳಿ ಒಂದು ರಾಜಕೀಯ ಆಂದೋಲನದ ರೂಪವನ್ನು ಪಡ್ಕೊಳ್ಬೇಕು. ಯಾಕೆಂತಂದರೆ ಇವತ್ತು ರಾಜಕೀಯ ಅಂತಕ್ಕಂಥದ್ದು ಅದ್ರ ಬಗ್ಗೆ ಭಾಳ ಜನರು ಆಸಕ್ತಿ ಕಳ್ಕೊಳ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆಂದರೆ ರಾಜಕೀಯ ಅನ್ನೋದು ಹೊಲಸು, ಅದು ಸರಿ ಇಲ್ಲ, ಅದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದಾರೆ. ಆದರೆ ಪೆರಿಯಾರ್ ಅವರು ಹೇಳಿರ್ತಕ್ಕಂಥದ್ದು ಏನು ಅಂತಂದರೆ, ರಾಜಕೀಯಕ್ಕೆ ಬರಲೊಪ್ಪದ ಸಭ್ಯರು ಅಸಭ್ಯರ ಕೈನಲ್ಲಿ ಆಳ್ವಿಕೆ ಮಾಡಿಸ್ಕೊಳ್ತಾರೆ ಅಂತಕ್ಕಂಥದ್ದು ಇದೆ. ಮತ್ತು ಒಬ್ಬ ಜರ್ಮನಿ ಒಬ್ಬ ನಾಟಕಕಾರ ಬೆಟ್ರೋಲ್ಡ್ ಬ್ರಿಕ್ಟ್ ಅಂತೇಳಿ ಆತನ ಹೆಸರು. ಆತ ಹೇಳ್ತಾನೆ, ಈ ಜಗತ್ತಿನ ಅತಿ ದೊಡ್ಡ ನಿರಕ್ಷರ ಕುಕ್ಷಿ ಅನಕ್ಷರಸ್ಥ ಅಂದರೆ ಅವನು ರಾಜಕಾರಣಿ ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ಅವ್ರು ಮುಂದುವರೆದ ಭಾಗದಲ್ಲಿ ಏನು ಹೇಳ್ತಾರೆ ಅಂತಂದರೆ, ರಾಜಕಾರಣಿಗೆ ಅವನಿಗೆ ಗೊತ್ತು, ಅವನು ರಾಜಕಾರಣ ಹೊಲಸು ಅನ್ನೋದ್ರ ಬಿಟ್ಟು ಬೇರೇನೂ ಮಾತಾಡಲ್ಲ. ಯಾಕಂದರೆ ಅವನಿಗೆ ಎಲ್ಲವೂ ಗೊತ್ತಿದೆ. ರಾಜಕಾರಣದಿಂದಲೇ ಒಬ್ಬ ಅಪೌಷ್ಟಿಕ ಮಗು ಹುಟ್ಟುತ್ತೆ, ರಾಜಕಾರಣದಿಂದಲೇ ಒಬ್ಬ ವೇಶ್ಯೆ ಹುಟ್ಕೋತಾಳೆ, ರಾಜಕಾರಣದಿಂದಲೇ ಒಂದು ಮನೆ ಬಾಡಿಗೆ, ಹಿಟ್ಟಿನ ಬಾಡಿಗೆ, ಚಪ್ಪಲಿ, ಔಷಧಿ ಪ್ರತಿಯೊಂದು ನಿರ್ಧರಣೆ ಆಗ್ತಕ್ಕಂಥದ್ದು ರಾಜಕಾರಣದ ಸ್ಥಳದಲ್ಲಿ ಅಂತಕ್ಕಂಥದ್ದು ಅವನಿಗೆ ಗೊತ್ತಿದೆ. ಆದರೂ ಕೂಡ ಅವನು ಭಾಳ ಅಭಿಮಾನದಿಂದ, ಭಾಳ ಇದರಿಂದ ವಿಶ್ವಾಸದಿಂದ ಹೇಳ್ತಾನೆ, ರಾಜಕೀಯಕ್ಕೆ ಯಾರೂ ಬರಬೇಡಿ ಅಂತೇಳಿ. ಹಾಗಾಗಿ ರಾಜಕಾರಣದಿಂದ ಯುವಕರನ್ನು ಮತ್ತು ಯುವ ಶಕ್ತಿಯನ್ನು ದೂರ ಇಡೋಕ್ಕೋಸ್ಕರನೇ ಇಂಥ ಹುನ್ನಾರಗಳು ನಡೀತಕ್ಕಂಥ ಹೊತ್ತಿನಲ್ಲಿ ಈ ಒಂದು ಸಮಾನತೆ ಸಭೆಯ ಮೂಲಕ ಒಂದು ರಾಜಕೀಯ ಆಂದೋಲನವನ್ನು ಮಾಡ್ತಾ ಇದ್ದಾರಲ್ಲ ಚೇತನ್ ಅಹಿಂಸಾ ಅವರು ಮತ್ತು ಅವರೆಲ್ಲ ಬಳಗದವ್ರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ ಅಂತೇಳಿ ನಾನು ವಿನಂತಿಸ್ತೇನೆ. ಥ್ಯಾಂಕ್ ಯು.